ಚುಕ್ಬುಕ್ ಚುಕ್ಬುಕ್ ಚುಕ್ಬುಕ್. ಹಾ, ನಾಟ್ಸ್ ಅಲಿಯಾಸ್ DJ ನಾಟ್ಸ್. ನಿಮ್ಮನ್ನೆಲ್ಲ ಕುಣ್ಸಕ್ಕೆ ನಾನು ರೆಡಿ ಇದ್ದೀನಿ. ಕುಣಿಯಕ್ಕೆ ನೀವು ರೆಡಿ ಇದ್ದೀರಾ? ಸೀಟ್ ಬಿಡಿ, ಸ್ಟೆಪ್ಸ್ ಹಾಕಿ. ಮಿಥಿಲಾ, ಕಮ್ ಆನ್. ವಿರಾಜ್, ನಾವು ಡ್ಯಾನ್ಸ್ ಮಾಡೋಣವಾ? ರಮ್ಯಾ, ನಂಗೆ ಕಾಲು ನೋವಿದೆ, ನೀನು ಮಾಡು. ರಮ್ಯಂಗೆ ಚೆನ್ನಾಗಿ ಉರಿಸ್ತಾ ಇದೆಯಾ? ಅವಳು ಯಾವಾಗ ಏನು ಮಾಡ್ತಾಳೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅವಳು ಮಿಸ್ ಮೂಗುತಿಗೆ ಕಾಟ ಕೊಟ್ಟಿರೋದು ಕಡಿಮೆನಾ? ಅದನ್ನ ಅಷ್ಟು ಬೇಗ ಮರೆತು ಮೊದಲಿನ ಥರ ಇರೋಕ್ಕಾಗಲ್ಲ ಅಲ್ವಾ ಅಣ್ಣ ಸರ್? ನಿನ್ನ ಬೆಂಗೇನೆಲ್ಲ ತಡ್ಕೊಂಡು ನನಗೆ ಇರೋಕ್ಕಾಗಲ್ಲ. 2 ಸ್ಟೆಪ್ ಹಾಕಿ ರಿಲ್ಯಾಕ್ಸ್ ಆಗಿಬಿಟ್ಟು ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಕುತ್ಕೋ. ಮಲ್ಲಿ ದೃಷ್ಟಿಲಿ ನೀನು ವಿರಾಜ್, ಕಾಲು ಏಟಾಗಿರೋದು ನಿನಗೆ ಮರ್ತೋಯ್ತು ಅಣ್ಣ ಸರ್. ಆಯ್ತು ನಿಲ್ಸು. ಪದೇ ಅಣ್ಣ ಸರ್ ಅಂತ ಹಿಂಸೆ ಕೊಡಬೇಡ. ಈಗೇನು ಮಲ್ಲಿ ಹತ್ರ ನಾವು ಮಾತಾಡ್ಬೇಕು ಅಷ್ಟೇ ತಾನೆ? ಸದ್ಯಕ್ಕೆ ಅಷ್ಟು ಮಾಡಿ ಸಾಕು. ಸರಿ, ಈಗಲೇ ಮಾತಾಡ್ಬಿಟ್ಟು ಬರ್ತೀನಿ. ರಮ್ಯಾ, ಯಾಕೆ ಸುಮ್ಮನೆ ಇಲ್ಲಿ ನಿಂತಿದ್ಯಾ? ಬಾ ಡ್ಯಾನ್ಸ್ ಮಾಡೋಣ. ಹೊಟ್ಟೆಲ್ ಬೆಂಕಿ ಬಿದ್ದಂಗಾಗಿದೆ, ಡ್ಯಾನ್ಸ್ ಬೇರೆ ಮಾಡ್ಬೇಕಾ? ರಮ್ಯಾ ಪ್ಲೀಸ್ ಸಿಟ್ ಮಾಡ್ಕೊಳ್ಬೇಡ. ಈಗ ಏನಾಯ್ತು ಅಂತ ಹೀಗೆ ಮಾತಾಡ್ತಿದ್ಯಾ? ನೋಡು ವಿರಾಜ್ನ, ಕರೆದ್ರು ಬರಲ್ಲ ಅಂತಿದ್ದಾನೆ. ನನ್ನ ಜೊತೆ ಡ್ಯಾನ್ಸ್ ಮಾಡ್ಬೇಕು ಅಂತ ಅವನಿಗೆ ಆಸೆನೇ ಇಲ್ಲ. ರಮ್ಯಾ, ನಿನ್ನೆ ಅಷ್ಟೇ ಅವನಿಗೆ ಆಕ್ಸಿಡೆಂಟ್ ಆಗಿದೆ. ಇಂಥ ಟೈಮಲ್ಲಿ ನೀನು ಅವನ್ನ ಕೇರ್ ಮಾಡಬೇಕು. ಈ ಥರ ಡ್ಯಾನ್ಸ್ ಮಾಡೋಕ್ಕೆ ಫೋರ್ಸ್ ಮಾಡಬಾರ್ದು. ಜಸ್ಟ್ ಬೈಕ್ ತಾನೇ ಗುದ್ದಿದ್ದು, ಅದ್ರಲ್ಲಿ ಕೇರ್ ಮಾಡೋದು ಏನಿದೆ? ಅವನು ಆರಾಮಾಗೆ ಇದ್ದಾನಲ್ವಾ? ವಿರಾಜ್ ವಿಷಯದಲ್ಲಿ ಇಷ್ಟೊಂದು ಕೇರ್ಲೆಸ್ ಆಗಬೇಡ ರಮ್ಯಾ. ಅವನು ಕೇರ್ಲೆಸ್ ಆಗಿ ಇದ್ದಾನೆ ತಾನೆ. ಆ ಕೆಲ್ಸದ ಜೊತೆ ಮಾತಾಡೋ ಸಲಿಗೆಯಲ್ಲೂ ನನ್ನ ಜೊತೆ ಮಾತಾಡಲ್ಲ. ಮಲ್ಲಿಗೆ ನಿಂಗೆ ಕಂಪೇರ್ ಮಾಡಬೇಡ ರಮ್ಯಾ. ನೀನು ಅರುಮನೆ ಸೊಸೆ ಆಗಬೇಕಾಗೋಳು, ಅಧಿಕಾರನ ನಿಭಾಯಿಸ್ಬೇಕಾಗಿರೋಳು. ಹಾಗೆ ಮೇಂಟೈನ್ ಮಾಡು, ಎಲ್ಲರಿಗೂ ಇಷ್ಟ ಆಗ್ತೀಯ. ಕರೆಕ್ಟ್ ಮಿಥಿಲಾ, ನಾನು ಅರುಮನೆ ಸೊಸೆ ಆಗೋಳೆ. ಅಧಿಕಾರನ ಹೇಗೆ ನಿಭಾಯಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಮಲ್ಲಿ, ಹಾ ಹೇಳಿ ಅಣ್ಣ ಸರ್, ಏನಾದರೂ ಬೇಕಿತ್ತಾ? ಏನಾಯ್ತು? ಕಾಲಿನೆದ್ರು ನೋವ್ತಿದ್ಯಾ? ಅದು ಅಣ್ಣ ಸರ್ ಅಂತ. ಅಣ್ಣ ಸರ್ ಅಂತ ಚೆನ್ನಾಗಿ ಕರೀತ್ಯಾ? ಹಾಗೆ ಕರಿ. ಸರಿ ಸರ್, ಅಣ್ಣ ಸರ್ ಹಾಗೆ ಕರಿತೀನಿ. ಹಾಂ, ಗುಡ್. ಹಾಗೆ ಕರಿ ಆಯ್ತಾ? ಮಿಸ್ ಮೂಗುತಿ ಹತ್ರ ಮಾತಾಡ್ದ್ಯಾ? ಮಾತಾಡಿದೆ. ಏನಂತ? ಅದೇ ಅಣ್ಣ ಸರ್ ಅಂತ ಕರಿ ಅಂತ ಹೇಳಿದೆ. ನಾನು ಹೇಳಿದ್ದೇನೋ ನೀನು ಕೇಳಿದ್ದೇನೋ? ಹೋಗ, ಅದೆಲ್ಲ ಆಗಲ್ಲ. ಅಂದರೆ ನಿನ್ನ ಪ್ರಕಾರ ವಿರಾಜ್ ಅಣ್ಣ ಅಂತ ಕರಿಬೇಕಾ? ಈಗೇನು ನೀನು ಹೇಳ್ತೀಯೋ ಇಲ್ವೋ? ಇಲ್ಲ ಕಣ, ನಾನು ಹೇಳಲ್ಲ. ಯಾಕೋ ನಾನು ಹೊಟ್ಟೆ ಉಳಿಸ್ತೀಯಾ? ನೀನು ನನ್ನ ಫ್ರೆಂಡ್ ತಾನೇ, ಇಷ್ಟು ಮಾಡಲ್ವಾ? ಆಗಲ್ಲ ಕಣ. ಮಲ್ಲಿ ನನ್ನ ವಿರಾಜ್ ಅಂತ ಅನ್ಕೊಳ್ಳೋಕ್ಕಿಂತ ಮುಂಚೆನೆ ನಾನು ಅವಳಿಗೆ ಅಣ್ಣ ಅಂತ ಕರಿ ಅಂತ ಹೇಳಿದ್ದೀನಿ. ಬಾಯಿ ಮಾತಿನ ಹೇಳಿದ್ದಾನೆ, ಈಗ ಕರೆದಿಲ್ಲ ಅಂದ್ರೂ ಏನೂ ಆಗಲ್ಲ. ಹೌದು, ಸ್ಟಾರ್ಟಿಂಗಲ್ಲಿ ಮಲ್ಲಿ ನನ್ನ ಸರ್ ಅಂತ ಕರೆದಾಗ ನನಗೆ ಮುಜುಗರ ಆಗ್ತಾ ಇತ್ತು. ಅದಕ್ಕೆ ಅಣ್ಣ ಅಂತ ಕರಿ ಅಂತ ನಾನೇ ಹೇಳಿದ್ದು. ಆದರೆ ಅವಳು ಒಂದು ಸಲ ಅಣ್ಣ ಅಂತ ಕರೆದ್ಮೇಲೆ ಅವಳು ನನಗೆ ನಿಜವಾಗ್ಲೂ ತಂಗಿನೇ ಆಗಿದ್ದಾಳೆ ಕಣ. ಮಲ್ಲಿ ನನ್ನ ಈ ಮನೆ ಓನರ್ ವಿರಾಜ್ ಸಂಪತ್ ಅಂತ ನೋಡ್ತಿಲ್ಲ, ನನ್ನನ್ನು ಒಬ್ಬ ಅಣ್ಣನಾಗಿ ನೋಡ್ತಿದ್ದಾಳೆ. ನನಗೂ ಅಷ್ಟೇ, ಅವಳೊಬ್ಳು ತಂಗಿಯಾಗಿ ಕನೆಕ್ಟ್ ಆಗಿದ್ದಾಳೆ. ಅದು ಹೌದು ಕಣೋ, ಆದರೂ ನಿನ್ನ ಹುಡುಗಿ ಒಳ್ಳೆ ಮನಸ್ಸಿಗೆ ಕನೆಕ್ಟ್ ಆಗದಿರೋರು ಯಾರಿದ್ದಾರೆ ಹೇಳು? ಬೇಕಾದ್ರೆ ಇವಾಗಿಂದನೇ ಅಣ್ಣ ಅಂತ ಕರಿಬೇಡ ಅಂತ ನಾನು ಅವಳಿಗೆ ಹೇಳ್ಬೋದು. ನಾನು ಹೇಳಿದ್ರೆ ಅವಳು ಕೇಳ್ತಾಳೆ. ಹಾಗಂತ
ಆಲ್ರೆಡಿ ಇರೋ ಅಣ್ಣ ತಂಗಿ ಸಂಬಂಧನ ಕಳ್ದಾಗಕ್ಕಾಗಲ್ಲ. ಮಲ್ಲಿ ನನ್ನ ಅಣ್ಣ ಅಂತ ಕರೆಯೋದು ನಿಲ್ಸಿದ್ರೆ ನನಗೂ ಬೇಜಾರಾಗುತ್ತೆ. ಬೇಡ ಅಭಿ, ನಾನೇನೋ ನನ್ನ ಹೆಸರು ಮುಂದೆ ಅಣ್ಣ ಅಂತ ಸೇರಿಸ್ತಿದ್ದಾಳ ಅನ್ನೋ ಸಂಕಟ ಕೇಳಿದೆ. ಬೇಡ ಬಿಡು, ಹಾಗೆ ಕರೀಲಿ. ನನಗೆ ನಿನ್ನ ಇಂಟೆನ್ಷನ್ ಅರ್ಥ ಆಗ್ತಿದೆ ಕಣ. ನಿನ್ನ ಜಾಗದಲ್ಲಿ ನಾನು ಇರ್ತಿದ್ರು ಹಿಂಗೆ ರಿಯಾಕ್ಟ್ ಮಾಡ್ತಿದ್ನೇನೋ. ಆದರೆ ಇದೆಲ್ಲದಕ್ಕೂ ಮೀರಿ ಮಿಸ್ ಮೂಗುತಿ ನಿನ್ನ ಅಣ್ಣನಾಗಿ ನೋಡ್ತಾಳೆ, ನೀನು ತಂಗಿಯಾಗಿ ನೋಡ್ತೀಯ. ಈ ಬಾಂಡಿಂಗ್ ಮಧ್ಯ ನನ್ನ ಹೆಸರು ಯೂಸ್ ಆಗೋದು ದೊಡ್ಡದಲ್ಲ.